ಆಟೋ ಮನೆಯವರಿಗೆ ಹೋಗುತ್ತೆ, ಅರ್ಜೆಂಟಿಗೆ ಆಸ್ಪತ್ರೆಗೆ ಹೋಗುತ್ತೆ. ಆಟೋ ಸರ್ವಿಸು ಗ್ರೇಟ್ ಸರ್ವಿಸ್. ಸರ್ಕಾರ ಇಂಥ ಸರ್ವಿಸ್ ಕೊಡೋದಿಲ್ಲ. ಡುಬಾಕೂರ್ ಬ್ಯಾಂಕುಗಳು ಅವರು ರೌಡಿಗಳನ್ನ ಇಟ್ಕೊಂಡು ಫಂಡ್ ಮಾಡಿಬಿಡ್ತಾರೆ, ರೌಡಿಗಳನ್ನ ಇಟ್ಕೊಂಡು ರಿಕವರಿ ಮಾಡ್ತಾರೆ. ರೌಡಿಗಳಿಗೆ ಅಧಿಕಾರ ಇಲ್ಲ, ಅವ್ರು ಪೊಲೀಸ್ನವ್ರಿಲ್ಲ. ಇವರು ಎಲ್ಲರೂ ಆಟೋ ಚಾಲಕರು. ಮೋಸ್ಟ್ಲಿ ಫ್ರೇಜರ್ ಟೌನು, ಕುಕ್ ಟೌನು, ಕಾಕ್ಸ್ ಟೌನು, ಈಸ್ಟು, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್ ಈ ಕಡೆ ಎಲ್ಲ ಪಬ್ಲಿಕ್ ಸರ್ವಿಸ್ ಮಾಡೋರು. ಆಟೋ ಮನೆಯವರಿಗೆ ಹೋಗುತ್ತೆ, ಅರ್ಜೆಂಟಿಗೆ ಆಸ್ಪತ್ರೆಗೆ ಹೋಗುತ್ತೆ, ಹೆರಿಗೆ ಆದರೆ ಹೆರಿಗೆಗೂ ಹೋಗುತ್ತೆ. ಆಟೋ ಸರ್ವೀಸು ಗ್ರೇಟ್ ಸರ್ವೀಸು, ಒಳ್ಳೆ ಸರ್ವಿಸ್. ಸರ್ಕಾರ ಇಂಥ ಸರ್ವಿಸ್ ಕೊಡೋದಿಲ್ಲ. ಇದನ್ನು ಬಡವರು, ದುಡಿಯುವ ಜನರು, ಮೋಸ್ಟ್ಲಿ ಬ್ಯಾಕ್ವರ್ಡ್ ಕ್ಲಾಸು, ಅಲ್ಪಸಂಖ್ಯಾತರು, ದಲಿತರು ಈ ಸರ್ವೀಸು, ಈ ಸಮಾಜ ಸೇವೆಯನ್ನು ಸಮಾಜಕ್ಕೆ ಮಾಡ್ತಾಯಿದ್ದಾರೆ. ಮತ್ತು ಇವರಿಗೆ ಫಂಡಿಂಗ್ ಮಾಡಿ ಸ್ವಂತ ಆಟೋ ಖರೀದಿ ಮಾಡಲು ಕಷ್ಟ ಇದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಇದಕ್ಕೆ ಒದಗಿಸಿದ್ದಾರೆ. ಬ್ಯಾಕ್ವರ್ಡ್ ಕಮಿಷನ್ನಲ್ಲಿದೆ, ಮೈನಾರಿಟಿ ಕಮಿಷನ್ನು, ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ಸಫಾಯಿ ಕರ್ಮಚಾರಿ ಕಮಿಷನ್ನಲ್ಲಿ 106 ಕೋಟಿ ರೂಪಾಯಿ ದುಡ್ಡಿದೆ. ನಿಮಗೆ ಆಟೋ ಬೇಕಂದರೆ ಸಬ್ಸಿಡಿ ಸಿಗುತ್ತೆ, ಸಾಲ ಮನ್ನಾ ಆಗುತ್ತೆ, ಇಂಟ್ರೆಸ್ಟ್ ಫ್ರೀ ಸಿಗುತ್ತೆ. ಅಲ್ಲಿ ಆಟೋ ಡೀಲರ್ಸು, ಆಟೋ ಸಂಘಟನೆಗಳು ಇದನ್ನು ಒಂದು ಕಮಿಟಿ ಮಾಡಿಕೊಂಡು ಮ್ಯಾಕ್ಸಿಮಮ್ ಆಟೋ ಸಬ್ಸಿಡಿ ರೇಟಲ್ಲಿ ಇಂಟ್ರೆಸ್ಟ್ ಫ್ರೀಗೆ ಮಾಡಿಸ್ಬೇಕು ಅನ್ನೋದು ಒಂದು ವಿನಂತಿ. ಎರಡನೇದು, ನೀವು ಪಬ್ಲಿಕ್ ಸೆಕ್ಟಾರ್ ಬ್ಯಾಂಕು, ಈಗ ವಿಜಯ ಬ್ಯಾಂಕ್ ಇಲ್ಲ, ಕೆನರಾ ಬ್ಯಾಂಕು, ಸಿಂಡಿಕೇಟ್ ಬ್ಯಾಂಕು, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಂಥ ಕಡೆ ನೀವು ಲೋನ್ ಮಾಡ್ಕೋಬೋದು. ಅದು ಬಿಟ್ಟರೆ ಖಾಸಗಿ ಬ್ಯಾಂಕುಗಳಿದೆ, HDFC ಬ್ಯಾಂಕು, ಎಸ್ ಬ್ಯಾಂಕು, ವೈ ಬ್ಯಾಂಕು, ಎಲ್ಲ ಡುಬಾಕೂರ್ ಬ್ಯಾಂಕುಗಳು. ಅವರು ರೌಡಿಗಳನ್ನ ಇಟ್ಕೊಂಡು ಫಂಡ್ ಮಾಡಿಬಿಡ್ತಾರೆ, ರೌಡಿಗಳನ್ನ ಇಟ್ಕೊಂಡು ರಿಕವರಿ ಮಾಡ್ತಾರೆ. ರೌಡಿಗಳಿಗೆ ಅಧಿಕಾರ ಇಲ್ಲ, ಅವ್ರು ಪೊಲೀಸ್ನವರಿಲ್ಲ. ನಿಮ್ಮ ಆಟೋವನ್ನು ಸೀಸ್ ಮಾಡುವ ಅಧಿಕಾರ ಪೊಲೀಸರಿಗೆ ಮಾತ್ರ ಇದೆ, ಬೇರೆಯವ್ರಿಗೆ ಅಧಿಕಾರ ಇಲ್ಲ. ಯಾವನಾಗಲೂ ಮಧ್ಯ ರೋಡಲ್ಲಿ ಆಟೋ ನಿಲ್ಲಿಸಿದ್ರೆ ಅವನು ಕ್ರಿಮಿನಲ್ಲು. ಅದು ರಾಂಗ್ಫುಲ್ ರೆಸ್ಟೋರೆಂಟು, ರಾಂಗ್ಫುಲ್ ಕನ್ಫೈನ್ಮೆಂಟು, ಟ್ರೆಸ್ಪಾಸು, ಕಿತ್ಕೊಂಡು ಹೋದರೆ ಇದು ಕಳ್ಳತನ, ಇದೆಲ್ಲ ಕೇಸ್ಗಳಿದೆ. ಅವ್ರಿಗೆ ಅಧಿಕಾರ ಇಲ್ಲ. ಕಾನೂನು ಏನು ಹೇಳುತ್ತೆ? ನಾನು ಸಾಲ ತಗೊಂಡಿದ್ದೀನಿ, ಸಾಲ ಕಟ್ಟಿಲ್ಲ ಅಂದೇ ಇಟ್ಕೊಳ್ಳೋಣ, EMI ಕಟ್ಟಿಲ್ಲ ಅಂದೇ ಇಟ್ಕೊಳ್ಳೋಣ. ಕಾನೂನನ್ನು ಕೈಯಲ್ಲಿ ತಗೊಳ್ಳೋಕೆ ಅವನಿಗೆ ಅಧಿಕಾರ ಇಲ್ಲ. ಪೊಲೀಸ್ ಅವನ ಹತ್ರ ಹೋಗಿನೂ ದೂರು ಕೊಡೋಕ್ಕಾಗೋದಿಲ್ಲ. ಅವನು ರಿಕವರಿಗೆ ಹೋಗಬೇಕು. DRT ಇದೆ, ಬ್ಯಾಂಕ್ ಇದೆ. ಕಾನೂನು ಪ್ರಕಾರ ನ್ಯಾಯಾಧೀಶರು ಆದೇಶ ಪಡೆದು ಪೊಲೀಸರು ಬಂದು ಸೀಸ್ ಮಾಡ್ಬೋದು. ಯಾವ ಪರಿಸ್ಥಿತಿನಲ್ಲಿನೋ ರೌಡಿಗಳು, ಕೇಡಿಗಳು, ರೌಡಿ ಶೀಟರ್ಸು, ಈ ಫೈನಾನ್ಸರ್, ಹೆಂಚ್ಮ್ಯಾನು, ಗ್ಯಾಂಗ್ಸ್ಟರ್ಗಳು ಗಾಡಿಗಳನ್ನ ಸೀಸ್ ಮಾಡುವ ಅಧಿಕಾರ ಕಾನೂನಲ್ಲಿ ಇಲ್ಲ. ಸೋಯಟು ನಿನ್ನ ಹತ್ರ ಇದೆ 5 ರೂಪಾಯಿ ನೋಟು, ಪೊಟಿಲ ವೆಚ್ಚಿ ಪೂಟು, ನನ್ನ ಮಗನೇ ನೀವು ಎಲ್ಲಿಂದೋ ಬಂದುಬಿಟ್ಟಿದ್ಯಾ, ಇಲ್ಲಿ ಬಂದು ಚೆನ್ನಾಗಿ ಬದುಕೊಂಡು ಹೋಗಿ ಇಲ್ಲಿ ಮಣ್ಣಿನ ಮೈಂದ್ರನ್ನ ಲೂಟಿ ಮಾಡೋಕ್ಕೆ ಹೋದರೆ ನಿನ್ನನ್ನು ನಾವು ಕಳಿಸ್ತೀವಿ ತಿಹಾರ್ ಜೈಲಿಗೆ. ಈ ಕಿತಾಪತಿ, ಭೂಪತಿ, ತಿರುಪತಿ, ವೆಂಕಟಾಚಲಪತಿ, ಕಿತಾಪತಿ ಬೇಡ. ಮಾಡಿದರೆ ಕಾನೂನಿದೆ, ಸೇಟನ್ನು ಜೈಲಿಗೆ ಕಳಿಸ್ಬೇಕಾಗತ್ತೆ. ಸೇಟು ಇರಲಿ, ಯಾವನೇ ಇರಲಿ, ಕಾನೂನು ಪ್ರಕಾರ ನಡ್ಕೋಬೇಕು. ಕಾನೂನು ಉಲ್ಲಂಘನೆ ಮಾಡಿದ್ರೆ ಪೊಲೀಸ್ ಲಾಠಿ ಬರುತ್ತೆ, ಲಾಕಪ್ಪು ಬರುತ್ತೆ, ಜೈಲಿಗೆ ಹೋಗಬೇಕು. ಒಂದು ಸತಿ ಸೇಟು ಆ ಥರ ಮಾಡಿದರೆ ಒಂದು ಕೇಸ್ ಆಗುತ್ತೆ. 4 ಸತಿ ಮಾಡಿದರೆ ಅವನ ಮೇಲೆ ರೌಡಿ ಶೀಟು ಓಪನ್ ಮಾಡಬೇಕು. ಯಾರ್ಯಾರು ಮಾಡ್ತಾಯಿದ್ದಾರೆ ಫೈನಾನ್ಷಿಯಲ್ ರೌಡಿ ಶೀಟರ್ಸು 10 ಸತಿ ಮಾಡಿದರೆ ಪೊಲೀಸರು ಎನ್ಕೌಂಟ್ರ್ ಕೂಡ ಮಾಡಬೇಕಾಗುತ್ತದೆ. ಕಾನೂನು ಉಲ್ಲಂಘನೆ ಮಾಡಿ ಯಾರೂ ನಡೆಯೋಂಗಿಲ್ಲ. ಈ ಸೇಟ್ಗಳು ಮಾಡಿರೋದು ಬಂದು ರೌಡಿಸಮ್, ಲೋಫರಿಸಮ್, ಸ್ಟ್ರೀಟಿಸಮ್, ಗೂಂಡಾಯಿಸಮ್, ಸೇಟುಗಳು, ಮಾಫಿಯಾ ಇದೆಲ್ಲ ಇಲ್ಲಿ ನಡೆಯೋದಿಲ್ಲ ಕಾನೂನು. ಅದಕ್ಕೆ ನಾನು ಹೇಳಿದೆ, ಎಷ್ಟು ಸೇಟುಗಳು ಫೈನಾನ್ಸ್ ಮಾಡಿದ್ದಾರೆ ಅವ್ರ ಮೇಲೆ ಈಗ ನೀವು ಒಂದು ದೂರು ಕೊಡಬೇಕು. ಈಗ ಮುಜೀಬ್ ತಗೊಂಡಿದ್ದಾನೆ, ಹಾಸನ್ ತಗೊಂಡಿದ್ದಾನೆ, ಮೊಹಮ್ಮದ್ ತಗೊಂಡಿದ್ದಾನೆ, ಕುಪ್ಸ್ವಾಮಿ ತಗೊಂಡಿದ್ದಾನೆ.
ಇಷ್ಟು ಕಟ್ಟಿದ್ದಾರೆ, ಇಷ್ಟು ಲೋನು, ಇದರ ಇಂಥ ಜಾಗದಲ್ಲಿ ಸೀಸ್ ಮಾಡ್ಕೊಂಡಿದ್ದಾರೆ, ಈ ಆಟೋವನ್ನು ಮಾರಿದ್ದಾರೆ, ಅವ್ರ ಕಡೆ ಇದೆ ಅಂದು ಡೀಟೇಲ್ ಆಗಿ ರಿಪೋರ್ಟ್ ಬರೆದು ನೀವು ಒಂದು ಜಾಯಿಂಟ್ ಕಂಪ್ಲೇಂಟು ಆ ಪೊಲೀಸ್ ಸ್ಟೇಷನ್ಗೆ ಕೊಡಿ. ಆ ಪೊಲೀಸ್ ಸ್ಟೇಷನ್ ಅವರು ಇನ್ಸ್ಪೆಕ್ಟ್ರು ಅಲ್ಲಿ ಟಚಪ್ ಗಿಚ್ಚಪ್ಪು ಗ್ಯಾಂಗಪ್ ಮಾಡ್ಕೊಂಡಿದ್ರೆ ACP ಕೊಡಿ, DCP ಕೊಡಿ ಅಂತ ಹೇಳಿದ್ದೀನಿ. ಒಂದು ದಿವಸ ಎಲ್ಲನೂ ಕಲೆಕ್ಟ್ ಮಾಡಿಕೊಂಡು ಕಮಿಷನರ್ ಆಫ್ ಪೊಲೀಸ್ಗೆ ಹೋಗೋಣ, ನಾನು ಕೂಡ ಬರ್ತೀನಿ, ಈ ಥರ ಅನ್ಯಾಯಗಳು ನಡೀತಾ ಇದೆ ಎಂದು ಕಮಿಷನರ್ಗೆ ಹೇಳೋಣ, RTO ಕೂಡ ಇದ್ರ ಬಗ್ಗೆ ವಿಚಾರ ತಿಳಿಸೋಣ ಅಂತ ಕೂಡ ನಾನು ಹೇಳಿದ್ದೀನಿ. ಇದೆಲ್ಲ ಕೂಡ ಮಾಡಿ 2 ದಾರಿ ಇದೆ ನಿಮಗೆ. ಒಂದು ಹೈಕೋರ್ಟಲ್ಲಿ PIL ಹಾಕೋದು, ಇನ್ನೊಂದು ಸ್ಟ್ರೈಕ್ ಮಾಡಬೇಕು, ಮುಷ್ಕರ ಮಾಡಬೇಕು. ಚಲೋ ಕಮಿಷನರ್ ಆಫೀಸ್ ಅಂದು ಆಟೋ ಓಡಿಸ್ಕೊಂಡು 1000 ಜನ ಹೋಗಬೇಕು, ಕೂಗಾಡಬೇಕು. ಬೀದಿ ಹೋರಾಟ ಕೈಗೆ ಬರುತ್ತೆ, ಕೋರ್ಟ್ ಹೋರಾಟ ಡಿಲೇ ಆಗುತ್ತೆ. ನ್ಯಾಯಾಧೀಶರು ಕೋರ್ಟಲ್ಲಿ ಎಲ್ಲ ಆಗುತ್ತೆ ಅಂದರೆ ತಪ್ಪಾಗುತ್ತೆ. ಅದಕ್ಕೆ ಸಂಘಟನೆ ಬೇಕು. ಸಂಘಟನೆ ಅಂದರೆ ಏನು? ಈ ಸೇಟುಗಳು KD ಲೋಫರ್ಗಳು ಆಟೋ ಸೀಸ್ ಮಾಡ್ಕೊಂಡು ಹೋಗಿದ್ದಾರೆ. ನಾವು ದುಡ್ದು ಸಂಪಾದನೆ ಮಾಡೋಕ್ಕೆ ಆಟೋ ಕೊಟ್ಟಿಲ್ಲ, ಅದರಿಂದ ಹೊಟ್ಟೆಪಾಡಾದರೆ ಏನಾಗುತ್ತೆ? ಕೋಪ ಬರುತ್ತೆ. ಕೋಪ ಬಂದರೆ ಏನಾಗುತ್ತೆ? ಸಂಘಟನೆ ಆಗುತ್ತೆ. ಸಂಘಟನೆ ಆದರೆ ಏನಾಗುತ್ತೆ? ಮೀಟಿಂಗ್ ಆಗುತ್ತೆ. ಮೀಟಿಂಗ್ ಆದರೆ ಏನಾಗುತ್ತೆ? ಹೋರಾಟ ಆಗುತ್ತೆ. ಗೋಡಾ ಹೈ ಮೈದಾನ್ ಮೈ ಹಾವೋ ಮೈದಾನ್ ಸೆ. ಚಲೋ ಕಮಿಷನರ್ ಆಫೀಸ್, ಚಲೋ RTO ಆಫೀಸ್, ಲಡಾಯಿ करो, फाइट करो, हम एक है, आवाज़ दो, पूरी करो. ये हमारा कानून है. कानून सेठ का कानून नहीं है. सेठ दा ಅವನ ಅಪ್ಪಂದ ಕಾನೂನು ಅಂತೆ. ಕಾನೂನು ಸೇಟ್ ಅವರನ್ನು ಅಪ್ಪಂದ. ಅವನೇನು ಕಾನೂನು ತಲೆನಲ್ಲಿ ಇಟ್ಕೊಂಡು ರಾಜಸ್ಥಾನಿಂದ ಇಲ್ಲಿ ಬಂದುಬಿಟ್ಟಿದ್ದಾನ. ಇಲ್ಲಿ ಬಂದು ಅಲ್ಕ ನನ್ನ ಮಕ್ಕಳು ದುಡ್ಡು ವಸೂಲು ಮಾಡಿಕೊಂಡು ಮೋಸ ಮಾಡ್ಕೊಂಡು ತಿಂತಾ ಇದ್ದಾರೆ. ಚೊಪ್ಲಿ ತಗೊಂಡು ಹೊಡಿಬೇಕಾಗುತ್ತೆ ಅಂತ ಕೂಡ ಹೇಳ್ತೀನಿ. ಇದನ್ನು ಪಬ್ಲಿಷ್ ಮಾಡಿ. ಸೇಟ್ಗಳನ್ನ ಬಾಲನ್ ಲಾಯರ್ ಹೇಳಿದ್ರು, ಚೊಪ್ಲಿ ತಗೊಂಡು ಹೊಡಿ ಅಂತ ಹೇಳಿದ್ರು. ಇಲ್ಲಿ ಎಲ್ಲಾಗಲೂ ಗಲೀಜಿದ್ರೆ ಕಕ್ಕಸ್ ತಗೊಂಡು ಹೋಗಿ ಅವ್ನು ಸೇಟ್ ತಲೆ ಮೇಲೆ ಹಾಕ್ಬಿಡಿ. ನೀವು ಹಾಕಿದ್ರಿ ಅಂದರೆ ನಾನು ಹಾಕಿದ್ದೀನಿ. ಮುನ್ಸಿಪಲ್ ಕಮಿಷನರ್ ತಲೆ ಮೇಲೇ ಆಗಿಬಿಟ್ಟಿದ್ದೀನಿ. ಏನೂ ಮಾಡೋಕ್ಕಾಗೋದಿಲ್ಲ. ಏನಾಗುತ್ತೆ? ಬಾಮ ಹಾಕ್ತೀವಿ, ಕಕ್ಕಸ್ ಹಾಕ್ತೀವಿ, ಅವ್ನ ಮಾನ ಮರ್ಯಾದೆ ತೆಗಿರಿ. ಇದು ಒಂದು ಹೋರಾಟ, ಇದು ಅಷ್ಟೇ. ಅದನ್ನೆಲ್ಲ ಮಾಡಿ ಅಂತ ಹೇಳ್ತಾ ಇಲ್ಲ. ಫಸ್ಟ್ ಐಟಮು ಕೋರ್ಟ್ಗೆ ಹೋಗೋಣ, PIL ಫೈಲ್ ಮಾಡೋಣ, ನಿಮಗೆ ಕಾನೂನಲ್ಲಿ ದಾರಿ ಇದೆ ಅಂತ ಹೇಳಿದ್ದೀನಿ. ಸರ್, ಇದು ಆಟೋ ಫೈನಾನ್ಸ್ ಬಿಟ್ಟು ಬೇರೆ ಫೈನಾನ್ಸಸ್ ಇದ್ದಾಗ ನೋಡಿ, ಅವ್ರೇನು ಮಾಡ್ತಾರೆ, 10,000 ಕೊಟ್ಟು 14,000 15,000 ಬಡ್ಡಿ ಕೇಳ್ತಾರೆ. ಸೊ ಇದು ನಮ್ಮ ಈ ಲಿಮಿಟಲ್ಲಿ ನೋಡಪ್ಪ, ಕಾನೂನು ಪ್ರಕಾರ ಮನಿ ಲೆಂಡರ್ಸ್ ಆ್ಯಕ್ಟ್ ಪ್ರಕಾರ ನೋಂದಣಿ ಆಗಿರಬೇಕು. ನೋಂದಣಿ ಇದ್ದರೆ ಅವನು ರಿಟರ್ನ್ಸಲ್ಲಿ ತೋರಿಸ್ಬೇಕು. ಅವನ ಹತ್ರ ಲೆಡ್ಜರ್ ಇರಬೇಕು. ನೋಂದಣಿ ಇಲ್ಲದೆ, ರಿಜಿಸ್ಟ್ರೇಷನ್ ಇಲ್ಲದೆ ಅವನು ಬಡ್ಡಿ ವ್ಯಾಪಾರ ಮಾಡಿದರೆ ಕಂಪ್ಲೇಂಟ್ ಕೊಡಿ, ಪೊಲೀಸರು ಅವನ್ನ ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸ್ತಾರೆ. ಪೊಲೀಸರು ಕಳಿಸಿಲ್ಲ ಅಂದರೆ ಕಮಿಷನರ್ಗೆ ಲೆಟ್ರ್ ಕೊಡಿ. ಎಲ್ಲ ಪ್ರತಿಯೊಂದು ಕಾನೂನು ಪ್ರಕಾರ ನಡಬೇಕು. ಡಾಕ್ಯುಮೆಂಟ್ಸ್ ಇರಬೇಕು. ನಾನು ಬೀದಿನಲ್ಲಿ ದುಡ್ಡು ಕೊಡ್ತೀನಿ ಅಂದರೆ ಹೆಂಗಾಗುತ್ತೆ? ಅದು ಪ್ರೈವೇಟ್ ಫೈನಾನ್ಸರ್ ಇರಲಿ, ಪ್ರೈವೇಟ್ ಬ್ಯಾಂಕ್ ಇರಲಿ, ಸೇಟ್ ಇರಲಿ, ಬೂಟ್ ಇರಲಿ, ಲಾಟ್ ಇರಲಿ, ಯಾವನೇ ಇರಲಿ, ಇದು ಎಲ್ಲನೂ ಕಾನೂನು ಪ್ರಕಾರ ನಡಿಬೇಕು. ಕಾನೂನು ಪ್ರಕಾರ ನಡೆದಿಲ್ಲ ಅಂದರೆ ನಾವು ಕಾನೂನು ಪ್ರಕಾರ ಹೋರಾಟ ಮಾಡಬೇಕಾಗುತ್ತೆ. ಅದು ಕಾನೂನು ಹೋರಾಟ ಇರುತ್ತೆ, ಬೀದಿ ಹೋರಾಟ ಕೂಡ ಆಗುತ್ತೆ.